ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈಗ ತಾನೇ ಗಣೇಶ ಹಬ್ಬ ಆಚರಿಸಿದ್ವಿ. ಆ ದೇವ್ರು ಎಲ್ಲರಿಗೂ ಸುಖ ಸಮೃದ್ಧಿ ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾವು ನಮ್ಮ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಆಗಲಿ, ತೋಟದಲ್ಲಿ ಏನು ಕೆಲಸ ನಡಿಬೇಕು ಅದು ನಡೀತಾ ಇರುತ್ತೆ. ನೋಡಿ ಎಷ್ಟೆಲ್ಲ ಮಾರ್ನಿಂಗ್ ಗ್ಲೋರಿ ಬಿಟ್ಟಿದೆ. ಶಂಖ ಪುಷ್ಪಿ ಹೂನು ಸುಮಾರು ಬಿಡ್ತಾ ಇದೆ. ದಾಸವಾಳ ಹೂವೆಲ್ಲ ಈಗೀಗ ಒಂದೊಂದೇ ಬಿಡಕ್ಕೆ ಶುರುವಾಗಿದೆ. ಇದು ಪರ್ಪಲ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದಂತೂ ನಂಗೆ ಸಖತ್ ಇಷ್ಟ. ಬೆಳಗ್ಗೆನೆ ಹೂ ತಿಂದಿದೆ ಅಂದರೆ ಹುಳ ಇದ್ರ ಒಳಗಡೆನೆ ಇರುತ್ತೆ ಅಂತ ನೋಡಿದರೆ ನೋಡಿ ಹೇಗೆ ಕೂತಿದೆ. ಹೂವಂತೂ ಬೆಳಗ್ಗೆ ಅರಳಿರೋದು. ಇದನ್ನ ತಿಂದು ಪಿಯಾನು ಮಾಡಿದೆ ನೋಡಿ. ಇದನ್ನ ನಾನು ತೆಗೆದಾಕ್ಬಿಡ್ತೀನಿ. ತುಂಬಾ ಸಣ್ಣ ಹುಳ. ಚೇಪೆಕಾಯಿ ಅಂತೂ ನಾವು ಆಲ್ಮೋಸ್ಟ್ ಪಕ್ಷಿಗೋಸ್ಕರ ಬಿಟ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ನಲ್ಲಿ ಒಂದು 4-5 ಹಾರ್ವೆಸ್ಟ್ ಮಾಡಿರ್ಬೋದು. ಈ ಹಣ್ಣು ತಿಂತಾ ಇರೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಕವರೇ ತೂತ್ ಮಾಡಾಕಿದೆ. ನಮ್ಮವರಂತೂ ಕವರ್ ಯಾಕೆ ಬೇಕು, ತೆಗ್ದಾಕ್ಬಿಡ್ತೀನಿ ಅಂತ ತೆಗೆದಿದ್ದಾರೆ. ಈಗಂತೂ ತೋಟದಲ್ಲಿ ಒಟ್ಟಿಗೆ 15 ಪಕ್ಷಿಗಳು ಬರೋಕ್ಕೆ ಶುರುವಾಗಿದ್ದಾವೆ. ಬುಲ್ಬುಲೇ ಜಾಸ್ತಿ. ಅದ್ರ ಜೊತೆಗೆ ಸಣ್ಣ ಪಕ್ಷಿ ಕೂಡ ಬಂದಿರುತ್ತೆ. ನಾನು ಮೇಲ್ ಬರ್ತಾ ಇದ್ದಂಗೆ ಎಲ್ಲ ಸಿಗ್ನಲ್ ಕೊಟ್ಕೊಂಡು ಎಸ್ಕೇಪ್ ಆಗೋಗ್ತವೆ. ಬ್ಲೂ ಕಲರ್ ಮಾರ್ನಿಂಗ್ ಗ್ಲೋರಿ ಅಂತೂ ಸುಮಾರು ಕಡೆ ಬಿಟ್ಟಿದೆ. ನಾನು ಕಾಯ್ತಾ ಇರೋದು ಪಿಂಕ್ ಕಲರ್ ಮಾರ್ನಿಂಗ್ ಗ್ಲೋರಿಗೋಸ್ಕರ. ಟಿಕೋಮಾ ಗಿಡದಲ್ಲಿ ಎಷ್ಟೆಲ್ಲ ಸೀಡ್ಸ್ ಇದೋ ತೆಗೆದಿದೆ. ಒಂದೆರಡು ಬಿಟ್ಟಿದೆ. ಇದ್ರೊಳಗೆ ನೋಡಿ ಒಂದು ರೆಡಿಯಾಗಿದೆ. ಗಿಡದಲ್ಲಿ ಹೂವೆಲ್ಲ ತುಂಬ ಕಮ್ಮಿ ಆಗೋಗಿದೆ. ಅದರಿಂದ ಇದನ್ನು ತೆಗಿಬೇಕಾಗತ್ತೆ. ಇಲ್ಲೂ ಹೂ ಬಿಟ್ಟಿದೆ. ಎಲ್ಲೆಲ್ಲಿ ಸೀಡ್ಸ್ ಬಿದ್ದಿರುತ್ತೋ ಅಲ್ಲಲ್ಲಿ ಹೊಸ ಹೊಸ ಗಿಡ ಉತ್ಪತ್ತಿ ಆಗ್ತಾ ಇರ್ತವೆ. ಹಸಿರು ಬಣ್ಣದ ಕನಕಾಂಬರ ಹೂ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಈ ಗಿಡನ ನಾನು ಕಟಿಂಗಿಂದ ಗ್ರೋ ಮಾಡಿದ್ದು. ಗಿಡಗಳೆಲ್ಲ ತುಂಬ ಜಾಸ್ತಿ ಆಗೋಗಿದ್ದಾವೆ. ಹೇಗೋ ಮೇಂಟೈನ್ ಮಾಡ್ತಾ ಇದ್ದೀರಿ. ಡೆವಿಲ್ಸ್ ಬ್ಯಾಕ್ಬೋನ್ ಗಿಡದ ಎಲೆ ನೋಡಿ ಎಷ್ಟು ಸುಂದರವಾಗಿದೆ. ಇದ್ರ ಕಟ್ಟಿಂಗ್ ಬೇಕಾದ್ರೆ ಈಗಲೂ ನೆಟ್ಬೋದು. ಕಟ್ ಮಾಡಿ 1 ವಾರ 10 ದಿನ ಬಿಟ್ಟಿರಿ, ಆಮೇಲೆ ಮಣ್ಣಲ್ಲಿ ನೆಟ್ಟಿ. ಕಟ್ ಮಾಡಿದಾಗ ಇದರಿಂದ ಹಾಲು ಬರುತ್ತೆ. ಅದರಿಂದ ಸ್ವಲ್ಪ ದಿನ ಹೊರಗಡೆ ಇಟ್ಟಿರಿ. ಪ್ಲುಮೇರಿಯಾ ಕಟ್ಟಿಂಗ್ ನೆಟ್ಬೇಕಂದ್ರೆ ಅದು ಹೀಗೆ ಮಾಡಬೇಕು. ಕಟ್ ಮಾಡಿದ್ಕೆ ನೋಡಿ ಪಕ್ಕದಲ್ಲಿಂದ ಹೊಸ ಗ್ರೋತ್ ಶುರುವಾಗಿದೆ. ಗ್ರೌಂಡ್ ಆರ್ಕಿಡ್ ನೋಡಿ 1ರಿಂದ 3 ಆಗಿದ್ದಾವೆ. ನೋಡಿ ಮೊದಲನೇ ಮೊಗ್ಗು ಬರ್ತಾ ಇರೋದು. ಒಂಥರ ಪಿಂಕಿಶ್ ಪರ್ಪಲ್ ಕಲರ್ ಹೂ ಬಿಡುತ್ತೆ. ಡಿಸೆಂಬರ್ 26ನೇ ತಾರೀಕು ಒಂದೇ ಒಂದು ಬಲ್ಬ್ ನೆಟ್ಟಿದ್ದು. ಇವಾಗ 3 ಆಗಿದ್ದಾವೆ. ಎಮರ್ಜೆನ್ಸಿಗೆ ಈ ಪಾಟಲ್ಲಿ ನೆಟ್ಟಿದ್ದು. ಬೇರೆ ಕಡೆ ನೆಟ್ಟಬೇಕಿತ್ತು. ನೋಡೋಕೆ ತುಂಬ ಚೆನ್ನಾಗಿರೋದು. ಮೈಸೂರು ಮಲ್ಲಿಗೆ ಗಿಡ ನೋಡಿ ಕಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಎಲೆ ನೋಡಿ ಎಷ್ಟು ಅಗಲ ಆಗಿದೆ ಅಂತ, ಒಂದು ಕೈಗಿಂತ ಅಗಲ. ಈ ಗಿಡನ ನೆಟ್ಟಿ ಅಕ್ಟೋಬರಲ್ಲಿ 3 ವರ್ಷ ಆಗುತ್ತೆ. ಎಲ್ಲಿಂದನೋ ತಂದಿರೋ ಒಂದು ಸಣ್ಣ ಗಿಡ ನಮ್ಮ ತಾರಸಿ ತೋಟದ ಅಂದ ಚಂದನ ಹೆಚ್ಚಿಸ್ತಾ ಇದೆ. ನೆಕ್ಸ್ಟ್ ಗಿಡ ಬಂದು ಲೋರೋಪೆಟ್ನಮ್ ಚೈನೀಸ್. ಎಲೆ ಬಣ್ಣ ಬರ್ಗ್ಯಾಂಡಿ ಕಲರ್. ಇದ್ರಲ್ಲಿ ಬಿಟ್ಟಿರೋ ಅಂಥ ಪಿಂಕ್ ಕಲರ್ ಹೂಗಳು ನೋಡೋಕೆ ತುಂಬಾ ಚೆನ್ನಾಗಿದೆ. ಗಿಡನ ಸ್ವಲ್ಪ ಟ್ರಿಮ್ ಮಾಡಿದ್ದೆ. ಅದರಿಂದ ನೋಡಿ ಇಷ್ಟೆಲ್ಲ ಹೂಗಳು ಬಿಟ್ಟಿದೆ. ಪ್ರತಿ ಒಂದು ಬ್ರಾಂಚಲ್ಲೂ ನೋಡಿ. ಹೇಳಬೇಕಂದ್ರೆ ಮೊದಲನೇ ಸಲ ಇಷ್ಟೆಲ್ಲ ಹೂಗಳು ಬಿಟ್ಟಿರೋದು. ಬಂಚಲ್ಲೇ ಬಿಟ್ಟಿದೆ. ನೆಕ್ಸ್ಟ್ ಗಿಡ ನೋಡ್ತಾ ಇದ್ದೀರಲ್ಲ, ಇದು ಎಕ್ಲೀಫಾ ಗಿಡದ ಕಟ್ಟಿಂಗ್. ಒಂದಷ್ಟು ಕಟ್ ಮಾಡಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಆದರೆ ಸಖತ್ ಲ್ಯಾಗಿ ಆಗಿತ್ತು. ಯಾವ್ದು ಕಡ್ಡಿ ತುಂಬ ಥಿಕ್ಕಾಗಿತ್ತೋ ಅದೇನೇ ನೆಟ್ಟನ ಅಂತ ಎಕ್ಸ್ಟ್ರಾ ಲೀವ್ಸ್ ಏನಿದೆ ಅದನ್ನೆಲ್ಲ ತೆಗೆದಿದ್ದೀನಿ. ಗಿಡ ಅಂತೂ ಫುಲ್ ಟ್ರಿಮ್ ಮಾಡಿದ್ದೀನಿ. ದಾಸವಾಳ ಗಿಡದಲ್ಲಂತೂ ಈಗ ಸುಮಾರು ಮೊಗ್ಗುಗಳು ಕಾಣಿಸೋಕ್ಕೆ ಶುರುವಾಗಿದೆ. ಒಂದೆಲ್ಲ ಎರಡೆಲ್ಲ ಸುಮಾರು. ಈಗಂತೂ ಅವಾಗವಾಗ ಮಳೆನೂ ಬರ್ತಾ ಇರುತ್ತೆ. ಇದ್ರ ಕಟ್ಟಿಂಗ್ ಈಸಿಯಾಗಿ ಗ್ರೋ ಮಾಡ್ಬೋದು. ಸಣ್ಣ ಕಡ್ಡಿಯಿಂದ ಹಿಡಿದು ದಪ್ಪ ಕಡ್ಡಿನೂ ನೆಟ್ಬೋದು. ಮಲ್ಲಿಗೆ ಗಿಡನೂ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದನ್ನ ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಹೀಗೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಗಮನಿಸಿದೆ, ಬೆಕ್ಕು ಬಂದಿದೆ ನೋಡಿ. ಮತ್ತೆ ಆರ್ಕಿಡ್ ಮೊಗ್ಬಿಟ್ಟಿದೆ ನೋಡಿ. ಇವತ್ತು ಸೆಪ್ಟೆಂಬರ್ ತಿಂಗಳು ಮೊದಲನೇ ದಿನ. ಮೊದಲನೇ ಮೊಗ್ಗು ಅರಳಿದೆ ನೋಡಿ. ಇದ್ರೊಳಗಂತೂ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಆಗ್ತಾ ಇದೆ. ಬೋಗನ್ವಿಲಿಯಾ ಗಿಡದಲ್ಲೂ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಆಗ್ತಾ ಇದೆ. ಗಿಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಒಂದೊಂದೇ ದಾಸವಾಳ ಮೊಗ್ಗು ಅರಳಕ್ಕೆ ಶುರುವಾಗಿದೆ ನೋಡಿ. ಪರ್ಪಲ್ ಕಲರ್, ಆರೆಂಜ್ ಕಲರ್, ಇವತ್ತಂತೂ ಬ್ರೌನ್ ಕಲರು ಅರಳ್ಬಿಟ್ಟಿದೆ. ತುಂಬ ದಿನ ಆದಮೇಲೆ ಬಿಟ್ಟಿದೆ. ಮಾರ್ನಿಂಗ್ ಗ್ಲೋರಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋಕ್ಕೆ ಶುರುವಾಗಿದೆ. ಕಂಬಿ ಮೇಲೆ ಸುತ್ತಬಿಟ್ಟಿದ್ದೀನಿ ಹೀಗೆ ಬೆಳ್ಕೊಂಡು ಹೋಗಲಿ ಅಂತ.
ತಾರಸಿ ತೋಟ ಕಾಡು ಥರ ಬೆಳೆದ್ಬಿಟ್ಟಿತ್ತು. ಅದರಿಂದ ಒಂದಷ್ಟು ಎಲೆಗಳನ್ನ ತೆಗೆದಿದ್ದೀನಿ. ಕೆಲೆಡಿಯಮ್ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿತ್ತು. ಎಲೆ ಎಲ್ಲ ಸಖತ್ ಹಳೇದಾಗಿತ್ತು. ಅದನ್ನೆಲ್ಲ ತೆಗೆದಿದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿಲು ಬೀಳಲಿ ಅಂತ. ಇನ್ನೂ ಹೊಸ ಹೊಸ ಎಲೆ ಎಲ್ಲ ಓಪನ್ ಆಗಬೇಕು. ಬಿಗೋನಿಯಾ ಗಿಡದಲ್ಲಿ ಈಗ ಹೂ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಮಳೆಯಿಂದ ಕಾಪಾಡೋಕ್ಕೆ ಇಲ್ಲಿಟ್ಟಿದೆ. ಟ್ರೇಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಕ್ಲೀನ್ ಮಾಡಬೇಕು. ಬುಲ್ಬುಲ್ ಮರಿ ಬಂದಿದೆ ನೋಡಿ. ಆರಾಮ್ಸೆ ಕುಂತಿದೆ. ಒಂದಷ್ಟು ಕುತ್ಕೊಂಡು ಹಾರೋಗುತ್ತೆ. ದ್ರಾಕ್ಷಿ ಗಿಡದಲ್ಲಿ ಗೂಡು ಕಟ್ಟಿತ್ತಲ್ಲ, ಅದನ್ನು ತೆಗೆದಿದ್ದೀನಿ ನೋಡಿ. ಒಂದೊಂದು ಕಡ್ಡಿನೂ ಸೇರಿಸಿ ಹೇಗೆ ಗೂಡು ಕಟ್ಟಿದೆ ಅಂತ. ಪಾಪ ಎಲ್ಲೆಲ್ಲಿಂದನೂ ಕಡ್ಡಿ ಹಾರಿಸ್ಕೊಂಬರುತ್ತೆ. ಒಣಗಿರೋ ಎಲೆ ಇರ್ಬೋದು. ನನಗಂತೂ ಇದರೊಳಗೆ ಕೂದಲು ಕಾಣಿಸ್ತು. ತೋರಿಸ್ತೀನಿ ನೋಡಿ. ತುಂಬ ಶ್ರಮ ಪಟ್ಟಿದೆ. ಗೂಡು ಹಾಳಾಗುತ್ತೆ ಅಂತ ತೆಗೆದಿದ್ದೀನಿ. ಇಲ್ಲೇ ತೋಟದಲ್ಲಿ ಇಟ್ಟಿರ್ತೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.